ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ. ನಮಸ್ಕಾರ. ನಾನು ಡಾಕ್ಟರ್ ಜ್ಯೋತಿರ್ಮಯಿ ಬಿ ಜಾನ್ಬೋ, ಪ್ರಾಧ್ಯಾಪಕಿ ಹಾಗೂ ಹೋಮಿಯೋಪತಿ ವೈದ್ಯೆ, ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಬಸವೇಶ್ವರ ನಗರ, ಬೆಂಗಳೂರು. ಇಂದು ನಾನು ಮಾತನಾಡಲಿರುವ ವಿಷಯ ಆಟಿಸಂ. ಇದನ್ನು ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ ಎಂತಲೂ ಕರೆಯುತ್ತಾರೆ. ಆಟಿಸಂ ಎಂದರೆ ರೋಗ ಅಲ್ಲ, ಇದು ಮಗುವಿನ ಬೆಳವಣಿಗೆಯ ವಿಭಿನ್ನ ಶೈಲಿ. ನಿಮ್ಮ ಮಗು ಹೆಸರು ಕರೆದರೂ ಪ್ರತಿಕ್ರಿಯೆ ಕೊಡುತ್ತಿಲ್ವಾ? ಮಾತನಾಡುವುದು ತಡವಾಗಿದೆಯಾ? ಕಣ್ಣು ಸಂಪರ್ಕ ಕಡಿಮೆಯಾಗಿದೆಯಾ? ಒಂಟಿಯಾಗಿ ಆಟ ಆಡ್ತಿದೆಯಾ? ಬೇರೆ ಮಕ್ಕಳೊಂದಿಗೆ ಇದ್ದರೂ ಬೆರೆಯುವುದಿಲ್ವಾ? ಚಿಕ್ಕ ವಿಷಯಕ್ಕೆ ಕೋಪ ಬರುತ್ತಿದೆಯಾ? ಒಂದೇ ಕೆಲಸ ಪದೇ ಪದೇ ಮಾಡುತ್ತಿದೆಯಾ? ಶಬ್ದ, ಬೆಳಕು ಹಾಗೂ ಸ್ಪರ್ಶಕ್ಕೆ ತುಂಬಾ ಸೆನ್ಸಿಟಿವ್ ಇದೆಯಾ? ಈ ಲಕ್ಷಣಗಳು ಸಾಮಾನ್ಯವಾಗಿ 2ರಿಂದ 3 ವರ್ಷದೊಳಗೆ ಕಾಣಿಸಿಕೊಂಡರೆ ನಿಮ್ಮ ಮಗು ಆಟಿಸಂನಿಂದ ಕೂಡಿದೆ ಎಂದು ಅರ್ಥ. ಆಟಿಸಂಗೆ ಒಂದೇ ಕಾರಣ ಇರುವುದಿಲ್ಲ ಹಾಗೂ ನಿಖರವಾದ ಕಾರಣಗಳು ಇರುವುದಿಲ್ಲ. ಇದು ಹಲವಾರು ಕಾರಣಗಳಿಂದ ಸಂಯೋಜನೆಗೊಂಡಿರುತ್ತದೆ. ಪ್ರಮುಖ ಕಾರಣಗಳಲ್ಲಿ ಒಂದಾದ ಜೆನೆಟಿಕ್ ಫ್ಯಾಕ್ಟರ್ಸ್ ಹಾಗೂ ಗರ್ಭಧಾರಣೆ ಸಮಯದ ಕಾರಣಗಳು. ಇದರಲ್ಲಿ ಗರ್ಭಿಣಿಯರಲ್ಲಿ ತೀವ್ರ ಒತ್ತಡ, ಸ್ಟ್ರೆಸ್ ಅಂತ ಕರಿತೀವಿ, ವೈರಲ್ ಸೋಂಕುಗಳು, ಫೋಲಿಕ್ ಆಸಿಡ್ ಪೋಷಕಾಂಶಗಳ ಕೊರತೆ, ಮಧುಮೇಹ, ಥೈರಾಯ್ಡ್ ಸಮಸ್ಯೆ ಹಾಗೂ ಕೆಲವು ಔಷಧಿಗಳ ಅತಿಯಾದ ಬಳಕೆಯಿಂದ ಕೂಡಿರುತ್ತದೆ. ಜನನ ಸಮಯದ ಸಮಸ್ಯೆಗಳಾದ ಪ್ರೀ ಟರ್ಮ್ ಬರ್ತ್, ಕಡಿಮೆ ಜನನ ತೂಕ, ಜನನ ಸಮಯದಲ್ಲಿ ಆಮ್ಲಜನಕದ ಕೊರತೆ ಹಾಗೂ ಕಷ್ಟಕರವಾದ ಡೆಲಿವರಿ, ಮೆದುಳಿನ ಬೆಳವಣಿಗೆಯ ವಿಭಿನ್ನತೆ ಆಟಿಸಂನಲ್ಲಿ ಕಂಡುಬರುತ್ತದೆ. ಗರ್ಭಾವಸ್ಥೆಯಲ್ಲಿ ವಿಷಕಾರಿ ಪದಾರ್ಥಗಳು ಹಾಗೂ ಭಾರೀ ಲೋಹಗಳು ದೇಹಕ್ಕೆ ಸೇರುವುದು, ಕಲುಷಿತ ಗಾಳಿ ಹಾಗೂ ನೀರು ಸೇವನೆಯಿಂದ ಕೂಡ ಆಟಿಸಂ ಬರಬಹುದು. ಪೋಷಕರ ವಯಸ್ಸು ಹೆಚ್ಚು ಇದ್ದರೆ ಅಪಾಯ ಹೆಚ್ಚಾಗಿ ಆಟಿಸಂ ಬರಬಹುದು. ಆಟಿಸಂ ಶಾಪವೂ ಅಲ್ಲ ಹಾಗೂ ಶಿಕ್ಷೆಯೂ ಅಲ್ಲ. ಆಟಿಸಂ ಬಗ್ಗೆ ಒಂದು ಪ್ರಮುಖವಾದ ವಿಚಾರ ಹೇಳಬೇಕೆಂದರೆ, ಇದು ಸಂಪೂರ್ಣವಾಗಿ ಗುಣವಾಗುವ ರೋಗವಲ್ಲ. ಆಟಿಸಂ ಒಂದು ಸವಾಲು ಹೌದು, ಆದರೆ ಸರಿಯಾದ ಡಯಾಗ್ನೋಸಿಸ್, ಚಿಕಿತ್ಸೆ, ತರಬೇತಿ ಹಾಗೂ ತಂದೆ ತಾಯಿಯಿಂದ ಬೆಂಬಲ ಇವು ಮಕ್ಕಳ ಸಾಮರ್ಥ್ಯವನ್ನು ಬಹಳ ಮಟ್ಟಿಗೆ ಹೆಚ್ಚಿಸಬಹುದು. ಹೋಮಿಯೋಪತಿ ಒಂದು ಸಂಪೂರ್ಣ ಚಿಕಿತ್ಸಾ ಪದ್ಧತಿ ಆಗಿದ್ದು, ಅದು ವ್ಯಕ್ತಿಗಳ ಚಿಕಿತ್ಸೆ ಅಥವಾ ಇಂಡಿವಿಜುವಲೈಸ್ಡ್ ಟ್ರೀಟ್ಮೆಂಟ್ ಎಂದು ಕರೆಯುತ್ತೇವೆ. ಒಂದೇ ರೋಗ ಇದ್ದರೂ ವ್ಯಕ್ತಿಯ ಲಕ್ಷಣ, ಮನಸ್ಥಿತಿ, ದೈಹಿಕ ಪ್ರತಿಕ್ರಿಯೆ, ದೇಹ, ಮನಸ್ಸು, ಭಾವನೆ ಇವೆಲ್ಲ ನೋಡಿ ಔಷಧಿಯನ್ನು ಆಯ್ಕೆ ಮಾಡಲಾಗುತ್ತದೆ. ಹೋಮಿಯೋಪತಿ ಚಿಕಿತ್ಸೆ ರೋಗಕ್ಕಲ್ಲ, ವ್ಯಕ್ತಿಗೆ. ರೋಗದ ಮೂಲ ಕಾರಣಕ್ಕೆ ಚಿಕಿತ್ಸೆ ನೀಡಲಾಗುತ್ತದೆ. ಹೋಮಿಯೋಪತಿ ಔಷಧಗಳು ಸುರಕ್ಷಿತ ಹಾಗೂ ತೆಗೆದುಕೊಳ್ಳುವುದು ಸುಲಭ. ದೀರ್ಘಕಾಲ ತೆಗೆದುಕೊಂಡರೂ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಬೀರುವುದಿಲ್ಲ. ಇದು ನಿಧಾನವಾಗಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಔಷಧಗಳು ಸಸ್ಯಮೂಲ, ಪ್ರಾಣಿಜನ್ಯ ಹಾಗೂ ಲವಣಗಳಿಂದ ಕೂಡಿರುತ್ತದೆ. ಹೋಮಿಯೋಪತಿ ಆಟಿಸಂ ಮಕ್ಕಳಲ್ಲಿ ಮಗು ಹೇಗೆ ಯೋಚಿಸುತ್ತೆ, ಹೇಗೆ ವರ್ತಿಸುತ್ತೆ, ಯಾವ ಕಾರಣಕ್ಕಾಗಿ ಕೋಪ ಬರುತ್ತೆ, ಯಾವಾಗ ಭಯ ಬೀಳುತ್ತೆ, ನಿದ್ರೆ, ಆಹಾರ ಕ್ರಮ, ಜೀರ್ಣಕ್ರಿಯೆ ಹೀಗೆ ಹಲವಾರು ವಿಷಯಗಳನ್ನು ನೋಡಿ ಔಷಧಗಳನ್ನು ಸೂಚಿಸಲಾಗುತ್ತದೆ. ಈ ಮೂಲಕ ಹೋಮಿಯೋಪತಿ ಔಷಧವು ಮಗುವಿನ ಗಮನ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಅಶಾಂತ ಹಠ ಕಡಿಮೆ ಮಾಡುತ್ತದೆ, ನಿದ್ರೆಯಲ್ಲಿ ಸುಧಾರಣೆಯಾಗುತ್ತದೆ ಹಾಗೂ ನಿಧಾನವಾಗಿ ಮಾತಿನ ಪ್ರಗತಿ ಆಗುತ್ತದೆ. ಆಟಿಸಂ ಚಿಕಿತ್ಸೆಯಲ್ಲಿ ಇಂಟಿಗ್ರೇಟೆಡ್ ಅಪ್ರೋಚ್ ಆಗಿದ್ದರೆ ಮಗುವಿನ ಒಟ್ಟಾರೆ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. ಹೋಮಿಯೋಪತಿ ಚಿಕಿತ್ಸೆ ಜೊತೆಗೆ ಸ್ಪೀಚ್ ಥೆರಪಿ, ಬಿಹೇವಿಯರ್ ಥೆರಪಿ, ಅಕ್ಯುಪೇಷನಲ್ ಥೆರಪಿ, ಅದರ ಜೊತೆಗೆ ಪೋಷಕರ ನಿರಂತರ ಸಪೋರ್ಟ್ ಇವೆಲ್ಲ ಸೇರಿದ್ರೆ ಮಗುವನ್ನು ಸಮಾಜದಲ್ಲಿ ಇಂಡಿಪೆಂಡೆಂಟ್ ಆಗಿ ಮಾಡಬಹುದು. ಪೋಷಕರಿಗೆ ಒಂದು ಕಿವಿಮಾತು: ಆಟಿಸಂ ಬಂದರೆ ಭಯಪಡುವ ಅಗತ್ಯವಿಲ್ಲ. ನಿಮ್ಮ ಮಗು ವಿಭಿನ್ನವಾಗಿದ್ದರೂ ಅದಕ್ಕೆ ಅದರದೇ ಆದ ಶಕ್ತಿ, ಸಾಮರ್ಥ್ಯ ಇದೆ. ಹಾಗಾಗಿ ನಿಮ್ಮ ಮಗು ವಿಶೇಷ ಮಗು. ಅದಕ್ಕೆ ಸರಿಯಾದ ಮಾರ್ಗದರ್ಶನ ಬೇಕು, ಅರಿವು ಬೇಕು. ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದೆ ವಿಳಂಬವಾದರೆ ಮುಂದೆ ಕಷ್ಟವಾಗುತ್ತದೆ. 2 ಅಥವಾ 3 ವರ್ಷದೊಳಗೆ ಗುರುತಿಸಿದ್ರೆ ಮಾತಿನ ಬೆಳವಣಿಗೆ, ಕಲಿಕಾ ಸಾಮರ್ಥ್ಯ ಹಾಗೂ ವರ್ತನೆಯಲ್ಲಿ ಗಮನಾರ್ಹ ಪರಿವರ್ತನೆಯನ್ನು ಕಾಣಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ. ಧನ್ಯವಾದಗಳು. ನಮಸ್ಕಾರ. ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆಟಿಸಂಗೆ ಹೋಮಿಯೋಪತಿ ಚಿಕಿತ್ಸೆ ಈ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಜ್ಯೋತಿರ್ಮಯಿ ಬಿ ಜಾನ್ಬೋ, ಪ್ರಾಧ್ಯಾಪಕಿ ಮತ್ತು ಹೋಮಿಯೋಪತಿ ವೈದ್ಯೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.